ರಿಚರ್ಡ್ ಉಂಬ್ರಾಂಡ್ ರಷ್ಯಾ ದೇಶದಲ್ಲಿ ಅಯರ್ನ್ ಕರ್ಟನ್ ಕಂಟ್ರಿ, ಅಲ್ಲಿ ಸುವಾರ್ತೆ ಹೇಳೋ ಆಗಿಲ್ಲ. ರಿಚರ್ಡ್ ಉಂಬ್ರಾಂಡ್ ಸಂಸತ್ನಲ್ಲಿ ಕಮ್ಯುನಿಸ್ಟ್ನವರು ಹೇಳ್ತಾರೆ, ಯೇಸು ಸ್ವಾಮಿಯನ್ನ ಶಪಿಸ್ತಾರೆ. ಅವನ ಹೆಂಡತಿ ಸಬೀನಾ ಹೇಳ್ತಾಳೆ, ಒಬ್ಬ ಹೇಡಿ ಗಂಡನ್ನ ನಾನು ಮದುವೆ ಆದೆ ಅಂತ ನನಗೆ ನಾಚಿಕೆ ಆಗುತ್ತೆ. ಕಾಂಟ್ ಯು ಗೆಟ್ ಅಪ್ ಅಂಡ್ ವೈಪ್ ದ ಡಸ್ಟ್ ಆನ್ ದ ಫೇಸ್ ಆಫ್ ಜೀಸಸ್? ಯೇಸು ಸ್ವಾಮಿ ಮೇಲೆ ಉಗಿದಿರುವಂತ ಉಗುಳನ್ನ ನಿನಗೆ ಒರೆಸ್ಲಿಕ್ಕಾಗಲ್ವಾ? ರಿಚರ್ಡ್ ಅಂದ್ಲು. ಎಂತ ವೀರ ಹೆಂಡತಿ. ಎದ್ದು ನಿಂತು ಹೇಳ್ದ, ನೀವು ಯೇಸು ಸ್ವಾಮಿಗೆ ವಿರುದ್ಧವಾಗಿ ಮಾತಾಡಿದ್ದು ತಪ್ಪು ಅಂತ. ಒಡೆದ್ರು ರಿಚರ್ಡ್ ಉಂಬ್ರಾಂಡ್ ಅನ್ನ. ಕೆಲವು ದಿನಗಳಾದ್ಮೇಲೆ ರಿಚರ್ಡ್ ಉಂಬ್ರಾಂಡ್ ನಡ್ಕೊಂಡು ಹೋಗ್ತಿದ್ದಾರೆ. ದಿಢೀರಂತ ಒಂದು ವ್ಯಾನ್ ಬರುತ್ತೆ. ರಿಚರ್ಡ್ ಉಂಬ್ರಾಂಡ್ ನ ತೆಗೆದು ಒಳಗಡೆ ಹಾಕಿ ಕಮ್ಯುನಿಸ್ಟ್ನವರು ಹೇಳಿದ್ರು, ನಿನ್ನ ನಾವ್ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಗೊತ್ತಾ ಅಂತ. ರಿಚರ್ಡ್ ಉಂಬ್ರಾಂಡ್ ನಗ್ತಿದ್ರಂತೆ. ಯಾಕೆ ಅಂದಂತೆ, ನೀನ್ ಎಲ್ಲೇ ಕರ್ಕೊಂಡೋದ್ರು ದೇವ್ರು ಹೇಳಿದಾನೆ, ಪವಿತ್ರ ಆತ್ಮನನು ನನ್ನ ಮುಖಾಂತರ ಮಾತಾಡುವುದು ನೀನಲ್ಲ, ನಾನ್ ಮಾತಾಡ್ತೀನಿ ಅಂತ ಹೇಳಿದ್ದಾನೆ ಎಂದ್ರಂತೆ. ನಿಮಗೆ ಗೊತ್ತಾದಾದ್ಮೇಲೆ 14 ವರ್ಷ ಭೂಮಿ ಮೇಲೆ ರಿಚರ್ಡ್ ಉಂಬ್ರಾಂಡ್ ಕಾಣಲಿಲ್ಲ. 14 years ಆಫ್ ಪರ್ಸಿಕ್ಯೂಷನ್ ರಷ್ಯಾದಲ್ಲಿ. ಅವರಾದಂಥ ಅವಸ್ಥೆ ಇದು. ಸೆರೆಮನೆಯಲ್ಲಿ ಅವರ ಹೆಂಡತಿಯನ್ನ ಬಹಳವಾಗಿ ನೋವುಪಡಿಸ್ತಾರೆ. ಅವತ್ತು ಆ ಹಿಂಸೆಯ ಮಧ್ಯದಲ್ಲಿ ನಡೆದಿದ್ದೇನೋ, 8 ವರ್ಷಗಳವರೆಗೂ ಅವ್ರ ಹೆಂಡತಿಗೆ ಗೊತ್ತಿಲ್ಲ ಅವ್ರ ಗಂಡ ಉಳಿದಿದ್ದಾರೆ ಅಂತ. ಅವ್ರ ಗಂಡ ಸತ್ತೋಗಿದ್ದಾರೆ, ನೇಣಾಕೊಂಡು ಅವರೇ ಸತ್ತೋದ್ರು ಅಂತನೂ ಕೆಲವರು ಹೇಳ್ತಾರೆ. ಆದ್ರೆ ಅವ್ರನ್ನ ಸಾಯಿಸಿದ್ರು ಅಂತ ಎಲ್ಲ ಹೇಳಿದಾಗ 8 ವರ್ಷ ಆದ್ಮೇಲೆ ಪಕ್ಕದಲ್ಲಿ ಒಬ್ಬ ಕೈದಿ ಬರ್ತಾನೆ. ರಿಚರ್ಡ್ ಉಂಬ್ರಾಂಡ್ ಕೇಳಿದ್ರಂತೆ, ನೀನ್ ಎಲ್ಲಾದ್ರೂ ನನ್ನ ಹೆಂಡತಿನ ನೋಡಿದ್ಯಾ ಅಂತ. ಅವನು ಹೇಳಿದ್ನಂತೆ, ಯಾ, ಐ ಹ್ಯಾವ್ ಸೀನ್ ಯುವರ್ ವೈಫ್. ವಾಟ್ ಶಿ ಈಸ್ ಡೂಯಿಂಗ್? ಶಿ ಈಸ್ ಡ್ಯಾನ್ಸಿಂಗ್ ಅಂಡ್ ಸಿಂಗಿಂಗ್. ಅವಳೇನ್ ಮಾಡ್ತಾ ಇದ್ಲಂತೆ? ನಗ್ತಾಳೆ, ಹಾಡಾಡ್ತಾಳೆ. ಅವಳಿಗೇನ್ ಗೊತ್ತು? ಇಲ್ಲ, ಅವಳಿಗೆ ಯಾರೋ ಹೇಳಿದ್ದಾರೆ ನೀವು ಉಳಿದಿಲ್ಲ ಅಂತ. ಬಟ್ ಅವಳು ಹೇಳಿದ್ಲು, ನನ್ನ ಗಂಡ ಸ್ವಾಮಿ ಹತ್ರ ಹೋಗಿದ್ದಾನೆ ಅಂತ ಹೇಳಿದ್ದಾನೆ. ಹಾಗಾಗಿ ಅವತ್ತು ರಷ್ಯಾದಲ್ಲಿ ಎಲ್ಲಾ ಸೇವೆಗಳು ಬೆಳೆದಿದ್ದು ಹೆಂಗಸರಿಂದ. ಗಂಡಸರುಗಳನ್ನ ಜೈಲಿಗೆ ಹಾಕಿದ್ರು. ಮತ್ತೆ ನೀವು ನೋಡ್ರಿ ರಿಚರ್ಡ್ ಉಂಬ್ರಾಂಡ್, ಇದು ಒಂದು ಗಾಯ ನಾನು ನಿಮಗೆ ತೋರಿಸ್ತಾ ಇರೋದು. ಇಕ್ಕಳಗಳನ್ನ ಹಾಕಿ ಮಾಂಸವನ್ನ ಕೀಳ್ತಾರೆ ಶರೀರದಲ್ಲಿ. ಅದು ಒಂದು ಗಾಯ. ಅವ್ರು ಭಾರತಕ್ಕೆ ಬಂದಾಗ ಅವರ ಬೆನ್ಗಳಲ್ಲಿ ಎಷ್ಟೋ ಗಾಯಗಳು. ಅವರು ಹಾದು ಹೋದಂತ ಹಿಂಸೆ. ತುಂಬಾ ಬೆಂಕಿಗಾಕಿ ಅವ್ರನ್ನ ಬಿಸಿಯಲ್ಲಿ ಸಾಯಿಸೋ ಹಾಗೆ ಮಾಡೋರು. ಇನ್ನೇನ್ ಸಾಯ್ತಾನೆ ಅಂದಾಗ ದೊಡ್ಡ ರೆಫ್ರಿಜರೇಟರ್ ಒಳಗಡೆ ಹಾಕೋರುತ್ತೆ. ಟಾರ್ಚರ್ಡ್ ಫಾರ್ ಕ್ರೈಸ್ಟ್ ಅನ್ನುವಂತಹ ಪುಸ್ತಕ. ನಾನು ಮುಸ್ಲಿಂ ಕಾಲೇಜ್ನಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳಿದಾಗ ಮುಸ್ಲಿಂ ಪ್ರಿನ್ಸಿಪಲ್ ನನಗೆ ಹೊಡೆದ್ರು. ಆದ್ರೆ ಅವತ್ತು ಸಾಯಂಕಾಲ ಹಿಂಸೆಯ ಮೇಲೆ ವಿಜಯ ಅನ್ನುವಂತ ರಿಚರ್ಡ್ ಉಂಬ್ರಾಂಡ್ ಬುಕ್ ಓದುವಾಗ ಅವರುಗಳು ಅನುಭವಿಸಿದ್ದೆಲ್ಲ ನೋಡಿದ್ರೆ ನಂದು ಬರೀ ಸೊಳ್ಳೆ ಕಚ್ಚಿದೆ ನನಗೆ. ಹೇಳಿ ಪಕ್ಕದಲ್ಲಿ, ಏನ್ ಕಚ್ಚಿದೆ ನಿನಗೆ? ಆ ಸೊಳ್ಳೆಗೆ ನೀನೇನೋ ದೊಡ್ಡ ದೊಳ್ಳೆ ತರ ಆಡ್ತಿದ್ಯಾ. ಅವ್ರುಗಳ ಹಾದು ಹೋದದ್ದೇನು? ಪ್ರಿಯ ಮಕ್ಕಳೇ, ನಮಗೆ ಗೊತ್ತಿಲ್ಲ ಮುಂದಿನ ವರ್ಷಗಳು ಏನೇನು ನಡೆಯುತ್ತೆ ಅಂತ. ಆದ್ರೆ ನೀವು ಒಣಗಿದ್ರೆ, ನೀವು ಸಮಾಧಿ ಅವಸ್ಥೆಯಲ್ಲಿದ್ರೆ, ರಿಚರ್ಡ್ ಉಂಬ್ರಾಂಡ್ 14 ವರ್ಷದ ಅನುಭವಗಳಲ್ಲಿ ಯಾರೋ ಒಬ್ರು ಇಂಟರ್ವ್ಯೂ ಅಲ್ಲಿ ಕೆನಡಾದವ್ರು ಕೇಳ್ತಾರೆ, ನೀವ್ ಯಾವತ್ತಾದ್ರೂ ಬೇಸತ್ರ? ನಿಮ್ಗೆ ಕಮ್ಯುನಿಸ್ಟ್ನವ್ರು ಹೊಡೆದಾಗ ಅವ್ರ ಮೇಲೆ ಕೋಪ ಬಂದಿದ್ಯಾ? ಅವ್ರನ್ನ ಸಾಯಿಸ್ಬೇಕು ಅನ್ಸಿದ್ಯಾ? ಓ, ರಿಚರ್ಡ್ ಉಂಬ್ರಾಂಡ್ ಹೇಳ್ತಾರೆ, ನಿಮಗ್ ಗೊತ್ತಿಲ್ಲ, ನಾವು ಬಹಳ ಸಾರಿ ನಾವಲ್ಲಿ ಒಂದು ಹಾಡಾಡಿ ಆರಾಧನೆ ಮಾಡ್ತಾ ಇದ್ವಿ. ನಮ್ಗೆ ಕಮ್ಯುನಿಸ್ಟ್ನವರು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ರು ಅಂದ್ರಂತೆ. ಏನ್ ಇನ್ಸ್ಟ್ರೂಮೆಂಟು? ನಾವು ಕೈಗೆ ಕಾಲಿಗೆ ಹಾಕೊಂಡಿದ್ ಸರಪಳಿನ ಹಾಕೊಂಡು, ದಿಸ್ ಈಸ್ ದ ಡೇ ಕ್ಲಿಂಗ್ ಕ್ಲಾಂಗ್, ದಿಸ್ ಈಸ್ ದ ಡೇ ಕ್ಲಿಂಗ್ ಕ್ಲಾಂಗ್ ಹಾಡಿ ಹಾಡಿ ನಾವು ಆರಾಧಿಸ್ತಿದ್ವಿ. ನಾನು ಇದು ನಿಮಗೆ ಬೇಕಿದ್ರೆ ಲಿಂಕ್ ಕಳಿಸ್ತೀನಿ ನಾನು. ರಿಚರ್ಡ್ ಉಂಬ್ರಾಂಡ್ ಅವರ ಮುಖದಲ್ಲಿ, ಇಬ್ಬರ ಮುಖದಲ್ಲೂ ಇಂಟರ್ವ್ಯೂ ಅಲ್ಲಿ ನೀವು ನೋಡಿದ್ರೆ ಎಂಥ ತೇಜಸ್ಸು ಗೊತ್ತಾ. ಉಂಬ್ರಾಂಡ್ ಹೇಳ್ತಾರೆ, ನಾವು ಯಾವತ್ತೂ ಕಣ್ಣೀರ್ ಸುರಿಸಿ ಅವ್ರನ್ನ ಶಪಿಸ್ಲಿಲ್ಲ. ನಾವು ಸಮಾಧಿ ಅವಸ್ಥೆಗೆ ಹೋದಾಗ, ಕುಗ್ಗಿದಾಗ, ಒಣಗಿದಾಗ ನಮ್ಮ ಜೈಲೊಳಗಡೆ 200 ಜನರನ್ನ ಇಟ್ಟಿಗೆ ತರ ಜೋಡಿಸ್ತಿದ್ರು. ಮಲಮೂತ್ರಗಳನ್ನ ಅಲ್ಲೇ ಮಾಡ್ಕೋಬೇಕು. ನಾನು ಇವರಿಗೆ ಒಂದ್ಸರಿ ಹೇಳಿದ್ದೆ, ರಿಚರ್ಡ್ ಉಂಬ್ರಾಂಡ್ ನಾನು ಮರೀಲಿಕ್ಕಾಗದಿರುವಂತ ವ್ಯಕ್ತಿ. ಯಾಕಂದ್ರೆ ರಿಚರ್ಡ್ ಉಂಬ್ರಾಂಡ್ ಇದ್ದಂತ ಜೈಲ್ನಲ್ಲಿ ಒಬ್ಬ ಹುಡುಗ ಹಗಲು ರಾತ್ರಿ ಗೋಡೆ ನೋಡಿ ನೋಡಿ ಪ್ರೇಯರ್ ಮಾಡೋನು. ಕೈಗಳಲ್ಲಿ ಒಂದು ಪೇಪರ್ ಇದೆ, ಹಗಲು ರಾತ್ರಿ ನೋಡೋನು, ಅಳೋನು, ನೋಡೋನು, ಅಳೋನು. ಒಂದ್ ದಿವಸ ರಿಚರ್ಡ್ ಉಂಬ್ರಾಂಡ್ ಅವನ ಬೆನ್ನನ್ನ ತಟ್ತಾರೆ. ನೀನ್ ಊಟ ಮಾಡು ಅಂದ್ರೂ ಅವನು ಊಟ ಮಾಡ್ತಾ ಇಲ್ಲ. ಆದ್ರೆ 3ನೇ ದಿನ, ಕಥೆ ಎಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು, ಅವನ ಶರೀರ ವಿಕೃತವಾಗಿ, ಬಡಕಲಾಗಿ, ಗಲೀಜಾಗಿ, ದೇಹದಲ್ಲಿ ಆರೋಗ್ಯ ಇಲ್ಲದೆ ದಿಢೀರಂತ ಕುಸಿದು ಬಿದ್ದ. ರಿಚರ್ಡ್ ಉಂಬ್ರಾಂಡ್ ಮಡಿಲಲ್ಲೇ ಸತ್ತ.
ಸಾಯುವಾಗ ಯೌವನಸ್ಥ ಹೇಳಿದಂತೆ, ನೀವೇನಾದರೂ ಈ ದೇಶಕ್ಕೆ ಹೋದರೆ ಆ ದೇಶದವರಿಗೆ ಹೇಳಿ ಜೀಸಸ್ ಲವ್ಸ್ ಯು. ಮತ್ತು ಇಲ್ಲೊಬ್ಬ ರಷ್ಯಾದ ಯುವಕ ಪ್ರೇಯರ್ ಮಾಡ್ತಿದ್ದ ಅಂತ. ನಿಮಗೆ ಗೊತ್ತಾ, ಕೈಗಳನ್ನು ತೆರೆದಾಗ ಅದರಲ್ಲಿದ್ದಂತಹ ಪೇಪರ್ ಭಾರತದ ಮ್ಯಾಪ್. ಇದು ನಾನು 17ನೇ ವಯಸ್ಸಿನಲ್ಲಿ ಓದಿದ್ದೆ. ನನಗೆ ಕಣ್ಣೀರಿಲ್ಲದೆ ಪ್ರಸಂಗ ಮಾಡ್ಲಿಕ್ಕೆ ಆಗಲ್ಲ. ಕೆಲವರು ನನ್ನ ಹತ್ರ ಕಣ್ಣೀರು ಸುರಿಸಬೇಡಿ ಅಂತಲೂ ಹೇಳ್ತಾರೆ. ಬೈಬಲ್ ಎಮೋಷನ್ನ ಮೀರಿದಂಥ ಪುಸ್ತಕ, ಆದರೆ ಎಮೋಷನ್ ಇಲ್ಲದೆ ಇರೋ ಪುಸ್ತಕ ಅಲ್ಲ. ಯಾಕಂದರೆ ಇದರಲ್ಲಿ ರಕ್ತ, ಹೃದಯ, ಭಾವನೆಗಳು ಎಲ್ಲ ಅಡಕವಾಗಿದೆ. ನಿಮ್ಮ ಮನೆ ಬೆಂಕಿ ಉರಿಯುವಾಗ ಬೇರೆಯವ್ನು ಬಂದು ನೀರು ಹಾರಿಸ್ಬೇಕಾ, ಇಲ್ಲ ನೀವುಗಳು ಹಾರಿಸ್ಬೇಕಾ? ನಾನು ಈ ಪ್ರಶ್ನೆಯೊಂದಿಗೆ ನಿಮ್ಮನ್ನು ಬಿಡ್ತಾ ಇದ್ದೀನಿ. ನಾವು ಇವತ್ತೇನು ಹಾದು ಹೋಗ್ತಾ ಇದ್ದೀವಿ? ಏನೂ ಇಲ್ಲ, ಬಟ್ ನಾವು ದೇವರನ್ನು ಪ್ರಾರ್ಥಿಸ್ತಿದ್ದೇವೆ.